ಒಂದು ದಿನ ಒಬ್ಬ ವ್ಯಕ್ತಿಗೆ ಆತನ ಹೆಂಡತಿ ತರಕಾರಿಗಳನ್ನ ತರಲು ಹೇಳಿರ್ತಾರೆ, ಜೊತೆಗೆ ಲಿಸ್ಟ್ ಸಹ ನೀಡಿರ್ತಾರೆ, ಅದರ ಬೆಲೆ ಸಹ ಬರೆದಿರುತ್ತೆ. ನಂತರ ಆ ವ್ಯಕ್ತಿ ಮನೆಯ ಹತ್ತಿರ ಇರುವ ತರಕಾರಿ ಅಂಗಡಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಎಲ್ಲದರ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ, ಏಕೆಂದ್ರೆ ಅಂಗಡಿಯ ಮಾಲೀಕ ಒಳ್ಳೆಯ ಕ್ವಾಲಿಟಿಯ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದ. ಅದಕ್ಕೆ ಆ ವ್ಯಕ್ತಿ ಅಲ್ಲಿಂದ ಬೇರೆ ಅಂಗಡಿಗೆ ಹೋಗ್ತಾನೆ. ಆದ್ರೆ ಅಲ್ಲೂ ಅದೇ ತರ ಇರುತ್ತೆ. ಅದಕ್ಕೆ ಆತ ತನ್ನ ಗಾಡಿ ತಗೊಂಡು 3-4 ಕಿಲೋಮೀಟರ್ ದೂರ ಹೋಗ್ತಾನೆ. ಆಕ್ಚುಲಿ ಅಲ್ಲೇ ಆತನ ಹೆಂಡತಿ ಅವನಿಗೆ ತರಕಾರಿಗಳನ್ನ ತರಲು ಹೇಳಿರ್ತಾರೆ, ಏಕೆಂದ್ರೆ ಅಲ್ಲಿ ತರಕಾರಿ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಆದ್ರೆ ಅಲ್ಲಿ ತುಂಬಾ ಜನ ಲೈನ್ ನಲ್ಲಿ ನಿಂತಿರ್ತಾರೆ. ಅದಕ್ಕೆ ಆತ ಕೂಡ ಲೈನ್ ನಲ್ಲಿ ಬಂದು ನಿಲ್ತಾನೆ. 1 ಗಂಟೆ ಸಮಯ ಮುಗಿದು ಹೋಗುತ್ತೆ. ನಂತರ ಆತ ಸ್ವಲ್ಪ ಕಡಿಮೆ ಬೆಲೆಗೆ ತರಕಾರಿಗಳನ್ನ ಖರೀದಿ ಮಾಡಿಕೊಂಡು ಬರ್ತಾನೆ. ಮತ್ತೆ ಪ್ರೌಡ್ ಫೀಲ್ ಮಾಡ್ತಾ ತನ್ನ ಹೆಂಡತಿಗೆ ಹೇಳ್ತಾನೆ ಹೇಗೆ ಆತ ಕಡಿಮೆ ಬೆಲೆಗೆ ವಸ್ತುಗಳನ್ನ ಖರೀದಿ ಮಾಡಿ ಹಣ ಉಳಿತಾಯ ಮಾಡಿದ್ದ ಅನ್ನೋದು. ಹಾಗಿದ್ರೆ ಈಗ ನೀವೇ ಹೇಳಿ, ಈ ವ್ಯಕ್ತಿ ಬುದ್ಧಿವಂತನಾಗಿದ್ನ ಅಥವಾ ಮೂರ್ಖನಾಗಿದ್ನ ಅನ್ನೋದು. ನೋಡಿ, ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಹೊಂದಿರುವ ಜನ ಈತನಿಗೆ ಬುದ್ಧಿವಂತ ಎಂದು ಹೇಳ್ತಾರೆ, ಏಕೆಂದ್ರೆ ಆತ ಹಣ ಉಳಿತಾಯ ಮಾಡಿದ್ದ. ಆದ್ರೆ ಒಬ್ಬ ರಿಚ್ ಮೈಂಡ್ ಸೆಟ್ ನ ವ್ಯಕ್ತಿಗೆ ಈತ ಮೂರ್ಖನಾಗಿ ಕಾಣ್ತಾನೆ, ಏಕೆಂದ್ರೆ ಕೆಲವು ರೂಪಾಯಿ ಉಳಿತಾಯ ಮಾಡಲು ಆತ ತನ್ನ 1 ಗಂಟೆ ವ್ಯರ್ಥ ಮಾಡಿದ್ದ. ಆತ ಮನಸ್ಸು ಮಾಡಿದ್ದಿದ್ರೆ ಖರ್ಚು ಮಾಡಿದ್ದಕ್ಕಿಂತ ಜಾಸ್ತಿ ಹಣ ಸಂಪಾದನೆ ಮಾಡಬಹುದಾಗಿತ್ತು, ಕೆಲವೊಂದಷ್ಟು ವ್ಯಾಲ್ಯೂಯಬಲ್ ಕೆಲಸ ಮಾಡಿ. ಮತ್ತೆ ಇದೇ ಮೈಂಡ್ ಸೆಟ್ ಒಬ್ಬ ಶ್ರೀಮಂತ ಮತ್ತೆ ಒಬ್ಬ ಬಡವನಿಗೆ ಬೇರೆ ಮಾಡುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ದ ಸೈನ್ಸ್ ಆಫ್ ಗೆಟಿಂಗ್ ರಿಚ್ ಪುಸ್ತಕದಿಂದ ತಿಳಿಯೋಣ ಶ್ರೀಮಂತ ಮತ್ತೆ ಬಡವನ ಮಧ್ಯೆ ಇರುವ ಮೈಂಡ್ ಸೆಟ್ ಬಗ್ಗೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ವ್ಯಾಲಿ ಪುಸ್ತಕದ ಆಥರ್ ಕೂಡ ಕಡು ಬಡತನದ ಕುಟುಂಬದವರು ಆಗಿದ್ರು ಮತ್ತೆ ಯಶಸ್ವಿ ಆಗುವ ಅವಕಾಶವನ್ನು ಹುಡುಕ್ತಾ ಇದ್ರು. ಅದಕ್ಕೆ ಅವರು ಕಾಲೇಜ್ನಲ್ಲಿ ಇದ್ದಾಗಲೇ ಕೆಲವೊಂದು ಕೋಟ್ಯಾಧಿಪತಿಗಳ ಇಂಟರ್ವ್ಯೂ ತಗೊಳ್ಳುವ ನಿರ್ಧಾರ ಮಾಡ್ತಾರೆ. ಯಾವ ವಿಷಯ ಇವರಿಗೆ ಸಕ್ಸಸ್ಫುಲ್ ಅನ್ನಾಗಿ ಮಾಡುತ್ತೆ ಅನ್ನೋದನ್ನ ತಿಳಿಯಲು. ಮತ್ತೆ ಅನೇಕ ಇಂಟರ್ವ್ಯೂಗಳನ್ನ ತಗೊಂಡ ನಂತರ ಇವರಿಗೆ ಗೊತ್ತಾಗಿತ್ತು, ಒಂದು ವಿಷಯ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮತ್ತೆ ರಿಚ್ ಕ್ಲಾಸ್ ನ ವ್ಯಕ್ತಿಯನ್ನ ಬೇರೆ ಮಾಡುತ್ತೆ, ಅದುವೇ ಥಿಂಕಿಂಗ್. ನೋಡಿ, ಮಿಡಲ್ ಕ್ಲಾಸ್ ನ ಜನ ಕೇವಲ ಹಣ ಉಳಿತಾಯ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಒಬ್ಬ ರಿಚ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿ ಸದಾಕಾಲ ಹಣ ಸಂಪಾದನೆ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಾನೆ. ನೋಡಿ, ಹಣ ಉಳಿತಾಯ ಮಾಡುವುದು ಸರಿ ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ, ಆದ್ರೆ ಹಣ ಉಳಿತಾಯ ಮಾಡಲು ಅದರ ಮೇಲೆಯೇ ಜಾಸ್ತಿ ಫೋಕಸ್ ಮಾಡುವುದು ತಪ್ಪಾಗಿರುತ್ತೆ. ನೋಡಿ, ಒಬ್ಬ ರಿಚ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿ ತನ್ನ ಮ್ಯಾಕ್ಸಿಮಮ್ ಎನರ್ಜಿ ಹಣ ಸಂಪಾದನೆ ಮಾಡಲು ಖರ್ಚು ಮಾಡ್ತಾನೆ. ಆತ ಡಿಸ್ಕೌಂಟ್ ನಲ್ಲಿ ವಸ್ತುಗಳನ್ನ ಖರೀದಿ ಮಾಡಲು ತನ್ನ ಇಂಪಾರ್ಟೆಂಟ್ ಸಮಯ ವ್ಯರ್ಥ ಮಾಡೋದಿಲ್ಲ, ಏಕೆಂದ್ರೆ ಅವರು ತಮ್ಮ ಟೈಮ್ ನ ವ್ಯಾಲ್ಯೂ ಅನ್ನ ಅರ್ಥ ಮಾಡಿಕೊಂಡು ಇರ್ತಾರೆ. ಅದರಲ್ಲಿ ಅವರು ಅರ್ಧ ಗಂಟೆ ಕೆಲಸ ಮಾಡಿ ಅದೇ ಸೇಮ್ ವಸ್ತು ಫುಲ್ ಹಣ ಕೊಟ್ಟು ಖರೀದಿ ಮಾಡ್ತಾನೆ. ಇದೇ ಮೈಂಡ್ ಸೆಟ್ ಆ ತರಕಾರಿ ಖರೀದಿಸುವ ವ್ಯಕ್ತಿದ್ದು ಆಗಿದ್ದಿದ್ರೆ 1 ಗಂಟೆ ಲೈನ್ ನಲ್ಲಿ ಕಳೆಯುವ ಬದಲು ತನ್ನ ಹತ್ತಿರದ ಅಂಗಡಿಯಲ್ಲಿ ವಸ್ತುಗಳನ್ನ ಖರೀದಿಸಿ ಹೊಸ ಸ್ಕಿಲ್ಸ್ ಕಲಿಯಬಹುದಾಗಿತ್ತು, ಅದರಿಂದ ಹಣ ಸಂಪಾದನೆ ಮಾಡಬಹುದಾಗಿತ್ತು. ಮತ್ತೆ ಆತ ಅರ್ಥ ಮಾಡಿಕೊಳ್ತಾ ಇದ್ದ, ಜನ ಇವತ್ತಿನ ಕಾಲದಲ್ಲಿ ಮನೆಯಲ್ಲೇ ಕುಳಿತು ತಮ್ಮ ನಾಲೆಜ್ ಸ್ಕಿಲ್ಸ್ ನ ಅಕಾರ್ಡಿಂಗ್ ಹಣ ಸಂಪಾದನೆ ಮಾಡಬಹುದು ಅನ್ನೋದು. ನೋಡಿ, ಒಬ್ಬ ರಿಚ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿ ತಾನು ಕಲಿತ ವಿಷಯಗಳನ್ನ ತುಂಬಾ ಬೇಗ ಎಕ್ಸಿಕ್ಯೂಟ್ ಮಾಡ್ತಾನೆ. ಮತ್ತೆ ಇದೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ಒಬ್ಬ ಸಕ್ಸಸ್ಫುಲ್ ಮತ್ತೆ ಅನ್ಸಕ್ಸಸ್ಫುಲ್ ವ್ಯಕ್ತಿಯಲ್ಲಿ. ಒಬ್ಬ ಅನ್ಸಕ್ಸಸ್ಫುಲ್ ವ್ಯಕ್ತಿ ತನ್ನ ಕೆಲಸವನ್ನು ಪರ್ಫೆಕ್ಟ್ ಮಾಡುವ ಪ್ರಯತ್ನ ಮಾಡ್ತಾನೆ. ಅದೇ ಒಬ್ಬ ರಿಚ್ ವ್ಯಕ್ತಿ ಏನಾದ್ರೂ ಕಲಿತಾಗ ಅದನ್ನ ರಿಯಲ್ ವರ್ಲ್ಡ್ ನಲ್ಲಿ ಅಪ್ಲೈ ಸಹ ಮಾಡ್ತಾನೆ. ಉದಾಹರಣೆಗೆ, ನೀವು ಸ್ನಾನ ಮಾಡುವಾಗ ನಿಮ್ಮ ಮೈಂಡ್ ಒಳಗೆ ಒಂದು ಯೂನಿಕ್ ಬಿಸ್ನೆಸ್ ಐಡಿಯಾ ಬಂದಿರುತ್ತೆ ಅನ್ಕೊಳ್ಳಿ, ಅದರಿಂದ ತುಂಬಾ ಜನರಿಗೆ ಸಹಾಯ ಸಹ ಆಗುತ್ತೆ. ನೀವು ಆ ಐಡಿಯಾ ಅನ್ನ ಎಕ್ಸಿಕ್ಯೂಟ್ ಮಾಡಲು ರಿಸರ್ಚ್ ಸ್ಟಾರ್ಟ್ ಮಾಡ್ತೀರಾ, ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತೀರಾ, ಪುಸ್ತಕ ಓದ್ತೀರಾ. ಆಗ ನಿಮ್ಗೆ ಗೊತ್ತಾಗುತ್ತೆ ಗುರಿ ಮುಟ್ಟಲು ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಗಳನ್ನ ತಗೊಳ್ಬೇಕಾಗತ್ತೆ. ಮತ್ತೆ ಅಚಾನಕ್ ಆಗಿ ನೀವು ನಿಂತು ಬಿಡ್ತೀರಾ. ಆಗ ಯೋಚನೆ ಮಾಡ್ತೀರಾ, ಅರೆ ನನಗಂತೂ ಈ ಕೆಲಸ ಬರೋದೇ ಇಲ್ಲ, ನಾ ಈ ಕೆಲಸವನ್ನು ಹೇಗೆ ಮಾಡಲಿ ಅನ್ಕೊಳ್ತೀರಾ. ಅಂದ್ರೆ ನೀವು ಕೇವಲ ಹೌನ ಬಗ್ಗೆ ಯೋಚನೆ ಮಾಡ್ತೀರಾ. ಅಂದ್ರೆ ನನಗೆ ಆಪ್ ಅಂತೂ ರೆಡಿ ಮಾಡುವುದು ಇದೆ, ಆದ್ರೆ ನನಗೆ ಕೋಡಿಂಗ್ ಬರೋದಿಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ. ಮತ್ತೆ ಇದೇ ತರ ನೆಪ ಮಾಡ್ತಾ ಇರ್ತೀರಾ. ಈಗ ಸ್ವಲ್ಪ ಯೋಚನೆ ಮಾಡಿ, ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದಾಗ ಮುಖೇಶ್ ಅಂಬಾನಿ ಕಾಲ್ ರಿಸೀವ್ ಮಾಡ್ತಾರ, ಇಲ್ಲ ಅವರ ಎಂಪ್ಲಾಯ್ ಕಾಲ್ ರಿಸೀವ್ ಮಾಡ್ತಾರ? ಅದೇ ತರ ಝೊಮ್ಯಾಟೊನಲ್ಲಿ ಫುಡ್ ಆರ್ಡರ್ ಮಾಡಿದ್ದಾಗ ಅವರ ಫೌಂಡರ್ ದೀಪೇಂದ್ರ ಗೋಯಲ್ ಡೆಲಿವರಿ ನೀಡಲು ಬರ್ತಾರ? ಖಂಡಿತ ಇಲ್ಲ. ಅಥವಾ ಸ್ಟೀವ್ ಜಾಬ್ಸ್ ಆಪಲ್ ನ ಎಲ್ಲಾ ಮೊಬೈಲ್ಸ್ ಮತ್ತೆ ಐಪ್ಯಾಡ್ಸ್ ಸ್ವತಃ ನಿರ್ಮಾಣ ಮಾಡಿದ್ರ? ಖಂಡಿತ ಇಲ್ಲ. ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ ತನ್ನನ್ನ ತನಗೆ ಕೇಳ್ತಾನೆ ಹೌ ಎಂದು, ಅದೇ ಒಬ್ಬ ರಿಚ್ ಮೆಂಟಾಲಿಟಿಯ ವ್ಯಕ್ತಿ ತನ್ನನ್ನ ತನಗೆ ಕೇಳ್ತಾನೆ ಹೂ ಅಂತ. ಅಂದ್ರೆ ಆತ ಯಾರು ಆಗಿರ್ತಾನೆ, ನನ್ನ ಸಲುವಾಗಿ ಈ ಕೆಲಸ ಮಾಡ್ತಾನೆ. ಉದಾಹರಣೆಗೆ, ನೀವು ಒಬ್ಬ ಕಾಂಟ್ರಾಕ್ಟರ್ಗೆ ನಿಮ್ಮ ಮನೆ ಕಟ್ಟಲು ಹೇಳಿರ್ತೀರಾ ಅನ್ಕೊಳ್ಳಿ, ಆದರೆ ಆ ಮನೆಯನ್ನ ಆತನೇ ಕಟ್ಟಲು ಪ್ರಾರಂಭ ಮಾಡ್ತಾನ? ಖಂಡಿತ ಇಲ್ಲ. ಆತನ ಹತ್ತಿರ ಹೂನ ಲಿಸ್ಟ್ ಇರುತ್ತೆ, ಅಂದ್ರೆ ಅವನ ಹತ್ತಿರ
ಪ್ಲಂಬರ್ ನ ನಂಬರ್ ಇರುತ್ತೆ. ನಿಮ್ಮ ಮನೆಯ ಪ್ಲಂಬಿಂಗ್ ಕೆಲಸ ಮಾಡ್ತಾನೆ. ಆತನ ಹತ್ತಿರ ಎಲ್ಲಾ ಸಪ್ಲೈಯರ್ಸ್ ಮತ್ತೆ ಕಟ್ಟಡ ಕಾರ್ಮಿಕರ ಕಾಂಟ್ಯಾಕ್ಟ್ಸ್ ಇರುತ್ತೆ. ಆ ಮನೆ ನಿರ್ಮಾಣ ಮಾಡಲು ಅವಶ್ಯಕವಾಗಿರ್ತಾರೆ. ನೋಡಿ, ರಿಚ್ ಮನುಷ್ಯನ ಅಪ್ರೋಚ್ ಆಗಿರುತ್ತೆ ಹೂ, ಆದ್ರೆ ಹೌ ಅಲ್ಲ. ಅಂದ್ರೆ ನನಗಾಗಿ ಈ ಕೆಲಸ ಯಾರು ಮಾಡ್ತಾರೆ ಅನ್ಕೊಳ್ತಾರೆ. ಅದಕ್ಕಾಗಿಯೇ ಈ ಕಾಂಟ್ರಾಕ್ಟರ್ಸ್ ಜಾಸ್ತಿ ಹಣ ಸಂಪಾದನೆ ಮಾಡ್ತಾನೆ ಬೇರೆಯವರಕ್ಕಿಂತಲೂ, ಮತ್ತೆ ಏನೂ ಕೆಲಸ ಮಾಡದೆ. ಅಂದ ಹಾಗೆ ನಿಮ್ಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಆಗುವುದು ಇದ್ರೆ ತಮ್ಮನ ತಮಗೆ ಹೂ ಅಂತ ಕೇಳಿ, ಆದ್ರೆ ಹೌ ಅಂತ ಕೇಳಬೇಡಿ. ನೋಡಿ, ಡೊನಾಲ್ಡ್ ಟ್ರಂಪ್ ಒಂದ್ಸಲ ತುಂಬಾ ಸಾಲದಲ್ಲಿ ಮುಳುಗಿದ್ರು. ಅದಕ್ಕೆ ಅವರು ಹೇಳ್ತಾರೆ, ನಾ ಯಾವಾಗ ರಸ್ತೆ ಬದಿಯಲ್ಲಿ ಕುಳಿತ ಭಿಕ್ಷುಕನಿಗೆ ನೋಡಿದ್ದಾಗ ನನಗೆ ಅನಿಸ್ತಾ ಇತ್ತು, ಈತ ನನಗಿಂತಲೂ ಅದೆಷ್ಟೋ ಶ್ರೀಮಂತ ಆಗಿದ್ದಾನೆ. ಇವನ ಹತ್ತಿರ ಕೇವಲ ಹಣ ಇಲ್ಲ, ಆದ್ರೆ ನಾನು ಬಿಲಿಯನ್ಸ್ ಆಫ್ ಡಾಲರ್ ಸಾಲದಲ್ಲಿ ಮುಳುಗಿದ್ದೇನೆ ಅಂತಾರೆ. ನೋಡಿ, ಸಾಲ ಅನ್ನೋದು ಒಂದು ಇಂತಹ ವಿಷಯ ಆಗಿದೆ, ಎಲ್ಲರಿಗೂ ಸೋಲಿಸಿ ಬಿಡುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಸೋಲಲಿಲ್ಲ. ಅವರು ಆ ಸಾಲವನ್ನು ತೀರಿಸಿ ಮತ್ತೆ ಶ್ರೀಮಂತ ವ್ಯಕ್ತಿ ಆದ್ರು. ಇದೆಲ್ಲವೂ ಯಾವುದೇ ಚಮತ್ಕಾರ ಅಥವಾ ಅವರ ಕೆಲಸದಿಂದ ಸಾಧ್ಯ ಆಗಲಿಲ್ಲ. ಬದಲಾಗಿ ಅವರ ಯೋಚನೆ ಸರಿಯಾಗಿ ಇತ್ತು. ಅವರ ಮೈಂಡ್ ಸೆಟ್, ಅವರ ಐಡೆಂಟಿಟಿ ಮತ್ತೆ ಅವರಿಗೆ ಎದ್ದು ನಿಲ್ಲಿಸಿತು. ನೋಡಿ, ಅನೇಕ ಸಾಮಾನ್ಯ ಜನರಿಗೆ ಈ ತರ ಅನಿಸುತ್ತೆ, ಶ್ರೀಮಂತರಿಗೆ ಅವರ ಕೆಲಸವೇ ಅವರಿಗೆ ಶ್ರೀಮಂತನಾಗಿ ಮಾಡುತ್ತೆ ಎಂದು. ಉದಾಹರಣೆಗೆ, ರಿಯಲ್ ಎಸ್ಟೇಟ್ ನ ಬಿಸ್ನೆಸ್ ಅವರಿಗೆ ಶ್ರೀಮಂತನಾಗಿ ಮಾಡುತ್ತೆ, ಅಥವಾ ಗೋಲ್ಡ್ ನ ಬಿಸ್ನೆಸ್ ಅವರಿಗೆ ಶ್ರೀಮಂತನಾಗಿ ಮಾಡುತ್ತೆ ಎಂದು. ಮತ್ತೆ ಇಂತಹ ಯಾವುದಾದ್ರೂ ಒಂದು ವಿಷಯ ಇರುತ್ತೆ, ಶ್ರೀಮಂತರಿಗೆ ಇನ್ನೂ ಶ್ರೀಮಂತನಾಗಿ ಮಾಡುತ್ತೆ ಎಂದು ಅನ್ಕೊಳ್ತಾರೆ. ಆದ್ರೆ ಇದೆಲ್ಲವೂ ಸುಳ್ಳು. ಏಕೆಂದ್ರೆ ಕೆಲವೊಬ್ರು ಜನ ಉಪಯೋಗ ಮಾಡಿ ಬಿಸಾಕಿರುವ ವಸ್ತುಗಳನ್ನ ಮಾರಿ, ಅಂದ್ರೆ ಗುಜರಿ ಮಾರಾಟ ಮಾಡಿಯೋ ಕೋಟ್ಯಾಧಿಪತಿ ಆಗ್ತಾರೆ. ಏಕೆಂದ್ರೆ ಮಾತು ಕೇವಲ ಕೆಲಸದೇ ಆಗಿರೋದಿಲ್ಲ, ಬದಲಾಗಿ ಮನುಷ್ಯನ ಕ್ಯಾರೆಕ್ಟರ್ ಮತ್ತೆ ಮೈಂಡ್ ಸೆಟ್ ಆಗಿರುತ್ತೆ. ನೋಡಿ, ಶ್ರೀಮಂತ ಜನ ತುಂಬಾ ಆಬ್ಸೆಸಿವ್, ಅಂದ್ರೆ ತುಂಬಾ ಹಠಮಾರಿ ಆಗಿರ್ತಾರೆ. ಅವರು ಒಂದು ಸಮಸ್ಯೆಯ ಬಗ್ಗೆ ಅಲ್ಲಿವರೆಗೆ ಯೋಚನೆ ಮಾಡ್ತಾರೆ ಎಲ್ಲಿವರೆಗೆ ಆ ಸಮಸ್ಯೆಯ ಪರಿಹಾರ ಅವರಿಗೆ ಸಿಗೋದಿಲ್ಲ. ವಾಲ್ಮಾರ್ಟ್ ನ ಸಿಇಒ ಸ್ಯಾಮ್ ವಾಲ್ಮಾರ್ಟ್ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಒಬ್ರು. ಆದ್ರೆ ಯಾವಾಗ ಅವರು ತಮ್ಮ ಕಾಂಪಿಟೇಟರ್ಸ್ ನ ಸ್ಟೋರ್ ಗಳಿಗೆ ಹೋಗ್ತಾರೆ, ಕದ್ದು ಮುಚ್ಚಿ ಸೇಲ್ಸ್ ನ ಮಧ್ಯೆ ಇರುವ ಡಿಸ್ಟೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ರು. ಏಕೆಂದ್ರೆ ಅವರ ನಂಬಿಕೆ ಆಗಿತ್ತು, ಅವರಿಗೆ ಅವರ ಬಿಸ್ನೆಸ್ ನ ಸಣ್ಣ ಮಾಹಿತಿ ಕೂಡ ತನ್ನ ಹತ್ತಿರ ಇರಬೇಕು ಅನ್ಕೊಳ್ತಾ ಇದ್ರು. ಈಗ ಅದು ಶಾಪಿಂಗ್ ಕಾರ್ಡ್ ನ ಡಿಸೈನ್ ಆಗಿರ್ಲಿ ಅಥವಾ ಸ್ಟೋರ್ ರೂಮ್ ನಲ್ಲಿ ಹಾಡುತ್ತಿರುವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅವರು ಅತಿ ಸಣ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಈಗ ನೀವೇ ಯೋಚನೆ ಮಾಡಿ, ಆ ವ್ಯಕ್ತಿ ಅಷ್ಟೊಂದು ಶ್ರೀಮಂತ ಆಗಿದ್ದಾನೆ. ಆ ಕೆಲಸವನ್ನು 100 ಜನರಿಂದ ಮಾಡಿಸಬಹುದಾಗಿತ್ತು, ಆದ್ರೆ ಆತನೇ ಖುದ್ದಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದ. ಏಕೆಂದ್ರೆ ಆತ ಹಠವಾದಿ ಆಗಿದ್ದ. ನೋಡಿ, ಶ್ರೀಮಂತರು ಬೇರೆಯವರು ತಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಯೋಚನೆ ಸಹ ಮಾಡೋದಿಲ್ಲ. ಅವರಿಗೆ ಚಹಾ ಕುಡಿಯುವುದು ಇದ್ರೆ ಅವರು ಚಹಾನೇ ಕುಡಿತಾರೆ. ಕೇವಲ ಕೂಲ್ ಆಗಿ ಕಾಣಲು ಕೂಲ್ ಡ್ರಿಂಕ್ಸ್ ಕುಡಿಯೋದಿಲ್ಲ. ಅವರ ಮೈಂಡ್ ಯಾವುದಾದ್ರೂ ಒಂದು ಸಮಸ್ಯೆಯ ಪರಿಹಾರ ಹುಡುಕಲು ಈ ತರ ಮುಳುಗಿರುತ್ತೆ. ಅದನ್ನ ಬಿಟ್ಟು ಬೇರೆ ಏನನ್ನು ಅವರು ಯೋಚನೆ ಸಹ ಮಾಡೋದಿಲ್ಲ. ಮತ್ತೆ ಇದೇ ಹಠ ಅವರ ಗ್ರೋತ್ ನ ಕಾರಣ ಆಗಿರುತ್ತೆ. ಇದರಿಂದ ಅವರು ಅಷ್ಟೊಂದು ಶ್ರೀಮಂತ ವ್ಯಕ್ತಿ ಆಗಿರ್ತಾರೆ. ಅಂದ ಹಾಗೆ ಊಬರ್ ಜಗತ್ತಿನ ದೊಡ್ಡ ಕಂಪನಿಗಳಲ್ಲಿ ಒಂದು. 69 ಕಂಟ್ರಿಗಳಲ್ಲಿ ತಮ್ಮ ಸರ್ವಿಸ್ ನೀಡುತ್ತೆ. ಮತ್ತೆ ಬಿಲಿಯನ್ಸ್ ಆಫ್ ಡಾಲರ್ ನ ವ್ಯಾಲ್ಯೂಯೇಷನ್ ಇದೆ. ಆದ್ರೆ ಈ ಅಮೇಜಿಂಗ್ ರಿಸಲ್ಟ್ ನ ಹಿಂದಿರುವ ರಹಸ್ಯ ಏನು ಅಂದ್ರೆ, ಊಬರ್ ಫೌಂಡರ್ಸ್ ನ ಯೋಚನೆ ಮಾಡುವ ರೀತಿ. ಅಂದ್ರೆ ಅವರು ಕಾಂಪಿಟೇಷನ್ ಮಾಡುವ ಬದಲು ತಮ್ಮ ಕ್ರಿಯೇಟಿವ್ ಮಿದುಳಿನ ಉಪಯೋಗ ಮಾಡಿದ್ರು. ಊಬರ್ ಬರೋದಕ್ಕಿಂತ ಮುಂಚೆಯೂ ಟ್ಯಾಕ್ಸಿ ನಡೀತಾ ಇತ್ತು, ಮತ್ತೆ ಜನ ಅದನ್ನ ಉಪಯೋಗವೂ ಮಾಡ್ತಾ ಇದ್ರು. ಆದ್ರೆ ಜನ ತುಂಬಾ ಕಾಂಪಿಟೇಟಿವ್ ಮೈಂಡ್ ನವರು ಆಗಿರ್ತಾರೆ. ಅದಕ್ಕೆ ಅನೇಕ ಬಿಸ್ನೆಸ್ ಮ್ಯಾನ್ ಗಳು ಬೇರೆ ಬೇರೆ ಟ್ಯಾಕ್ಸಿ ಸರ್ವಿಸ್ ಅಂತೂ ನೀಡಿದ್ರು. ಆದ್ರೆ ಯಾರು ಕೂಡ ಟ್ಯಾಕ್ಸಿ ಸಿಗದೆ ಇರೋದ್ರಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಯೋಚನೆ ಸಹ ಮಾಡಲಿಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ಇಂತಹ ಆಪ್ ನಿರ್ಮಾಣ ಮಾಡಲು ಹೊರಟ. ಇದರಿಂದ ಪ್ಯಾಸೆಂಜರ್ ಗಳ ಸಮಯವೂ ಉಳಿಬೇಕು, ಮತ್ತೆ ಡ್ರೈವರ್ಸ್ ಗಳಿಗೆ ಈಸಿಲಿ ಪ್ಯಾಸೆಂಜರ್ ಸಹ ಸಿಗ್ಬೇಕು. ಮತ್ತೆ ಇದೇ ಯೋಚನೆಯಿಂದ ಟ್ರಾವೆಲ್ಸ್ ಇವತ್ತು ಬಿಲಿಯನ್ಸ್ ಆಫ್ ಡಾಲರ್ ನ ಕಂಪನಿಯ ಸಿಇಒ ಆಗಿದ್ದಾರೆ. ನೋಡಿ, ಜಗತ್ತಿನಲ್ಲಿ ನೀವು ಸಾವಿರಾರು ರೀತಿಯಿಂದ ಹಣ ಸಂಪಾದನೆ ಮಾಡಬಹುದು. ಅದಕ್ಕಾಗಿ ನೀವು ಕಾಂಪಿಟೇಟಿವ್ ಥಿಂಕಿಂಗ್ ನಿಂದ ಕ್ರಿಯೇಟಿವ್ ಥಿಂಕಿಂಗ್ ಮೇಲೆ ಬರಬೇಕಾಗುತ್ತೆ. ನೋಡಿ, ನಾವು ಚಿಕ್ಕವರು ಇದ್ದಾಗಿನಿಂದಲೇ ನಮಗೆ ಬೇರೆಯವರ ಜೊತೆಗೆ ಕಾಂಪೀಟ್ ಮಾಡುವುದನ್ನ ಕಲಿಸಿರ್ತಾರೆ. ಈಗ ಅದು ಪರೀಕ್ಷೆಯ ಅಂಕ ಆಗಿರ್ಲಿ ಅಥವಾ ಆಫೀಸ್ ನ ಪ್ರಮೋಷನ್, ಇದರಿಂದ ನಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಪೂರ್ತಿ ಕಡಿಮೆ ಆಗಿರುತ್ತೆ. ಆಗ ನಾವು ನಮ್ಮ ಮುಂದೆ ಇರುವ ಬ್ರಿಲಿಯಂಟ್ ಅಪಾರ್ಚುನಿಟಿಯನ್ನ ನೋಡೋದು ಇಲ್ಲ. ಅದಕ್ಕೆ ಯಾವತ್ತೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ಆದ್ರೆ ಕಾಂಪಿಟೇಷನ್ ಮಾಡುವ ಬದಲು ಮತ್ತೆ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡುವುದರ ಬಗ್ಗೆ ಯೋಚನೆ ಮಾಡಿ. ಹಾಗಿದ್ರೆ ಇದಾಗಿತ್ತು ದುಡ್ಡು ಮಾಡುವ ಆ ಇಂಪಾರ್ಟೆಂಟ್ ಸ್ಟೆಪ್ಸ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬೈ ಬೈ.